ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಮೈಸೂರು ಹುಡುಗಿ. ನಮ್ದು ಸಿಸ್ಟರ್ ಸಿಂಪಲ್ ಮನೆಯ ಮಾಡ್ರನ್ ಹೋಮ್ ಟೂರ್ ಇದು. ಸಿಂಪಲ್ ಆಗಿ ಮಾಡ್ತಿದ್ದೀನಿ. ಆಕ್ಚುಲಿ ನನಗೆ ಮನೇಲಿ ಹೈಲೈಟ್ ಅನ್ಸಿದ್ದೆ ಆ ನೇಮೇ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಮತ್ತೆ ಬಾಲ್ಕನಿಲಿ ಗ್ಲಾಸ್ ರೇಲಿಂಗ್ಸ್ ವಾಲ್ ಡಿಸೈನ್ ಇದೆ. ಎಲ್ಲವೂ ಕೂಡ ತುಂಬಾ ಗ್ಲಾಸಿ ಲುಕ್ ಕೊಡುತ್ತೆ. ಅಂದ್ರೆ ಡೇ ಟೈಮ್ ಆಗಿರ್ಬೋದು, ಮತ್ತೆ ನೈಟ್ ಟೈಮು ಲೈಟ್ ಹಾಕ್ದಾಗಂತೂ ಇನ್ನೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಸರ್ಪ್ರೈಸಿಂಗ್ ಆಗಿರುತ್ತೆ. ಇದು ಸ್ವಲ್ಪ ಚಿಕ್ಕದಾಗಿ ಗಾರ್ಡನ್ ತರ ಮಾಡ್ಕೊಂಡಿದ್ದಾರೆ. ಇದು ನಡ್ಕೊಂಡು ಓಡಾಡ್ಲಿಕ್ಕೆ ಅಂತ. ಅಂದ್ರೆ ಇದು ಒಂದು ಚಿಕ್ಕ ಗೇಟ್ ತರ, ಆ ಕಡೆ ಒಂದು ಕಾರ್ ನಿಲ್ಸ್ಕೊಳ್ಳಿಕ್ಕೆ ಅಂತ ದೊಡ್ಡ ಗೇಟ್ ತರ ಮಾಡ್ಕೊಂಡಿದ್ದಾರೆ. ಮೇನ್ ಡೋರ್ ಅಷ್ಟೇ ಸಿಕ್ಕಾಪಟ್ಟೆ ಅಂದ್ರೆ ಸ್ಟ್ರಾಂಗ್ ಇದೆ. ಸಿಕ್ಕಾಪಟ್ಟೆ ಸಿಂಪಲ್ ಡಿಸೈನ್ ಇದೆ. ಅದು ತುಂಬಾ ಎಲಿಗೆಂಟ್ ಆಗಿ ಕಂಡಿದ್ದು. ಸೊ ಇದು ವರಾಂಡ, ಇದು ಕಾರ್ನ ನಿಲ್ಸೋ ಅಂತ ಪಾರ್ಕಿಂಗ್ ಲಾಟ್. ಮತ್ತೆ ನಮ್ಮ ಅಕ್ಕನ ಮಗಳು ಸೈಕಲ್ ಕೂಡ ನಿಂತಿದೆ. ಸೊ ಈಗ ಬನ್ನಿ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಕಾಲಿಟ್ಟ ತಕ್ಷಣ ಒಂಥರ ಪಾಸಿಟಿವ್ ವೈಬ್ ಫೀಲಿಂಗ್ ಬಂದಂಗ್ ಬರುತ್ತೆ. ಯಾಕಂದ್ರೆ ನಮ್ಮ ಬಾವ ಡೈಲಿ ಪೂಜೆ ಮಾಡ್ತಿರ್ತಾರೆ. ಅದಕ್ಕಾಗಿ ನಾನೇನ್ ಡೀಟೇಲ್ ಆಗಿ ವಿಡಿಯೋ ಮಾಡಕ್ ಹೋಗ್ತಾ ಇಲ್ಲ, ಸುಮ್ನೆ ಸಿಂಪಲ್ ಆಗಿ ಮಾಡ್ತಿದೀನಿ ಅಷ್ಟೇ. ಅದು ಹ್ಯಾಂಡ್ ವಾಶಿಗೆ ಇದಂಗೆ ಯಾರಾದ್ರೂ ಗೆಸ್ಟ್ ಗಳು ಬಂದ್ರೆ ಡೈರೆಕ್ಟ್ ಮೇಲ್ ಹೋಗೋ ಬದಲು ಕೆಳಗಡೆನೆ ಇರ್ಲಿ ಅಂತ ಒಂದು, ಕೆಳಗಡೆ ಯಾರಾದ್ರೂ ಬಂದ್ರೆ ಇಂಡಿಯನ್ ಟಾಯ್ಲೆಟ್ ತರ ಇರ್ಲಿ ಅಂತ ಇಂಡಿಯನ್ ಟಾಯ್ಲೆಟ್ ಇಟ್ಟಿದ್ದಾರೆ. ಸೊ ಇದು CCTV ಕ್ಯಾಮ್ರಾದ ಫುಟೇಜ್ ನೋಡ್ಲಿಕ್ಕೆ ಅಂತ ಇಟ್ಕೊಂಡಿದ್ದಾರೆ. ಅದ್ರ ಆಪೋಸಿಟ್ ಟಿವಿ ಕ್ಯಾಬಿನೆಟ್. ಇದು ಕಿಚನ್ ಸ್ಟೋರೇಜ್. ಅದು ಫುಲ್ಲು ಎಲ್ಲ ಸ್ಟೋರೇಜ್ ನೀಟಾಗಿರ್ಲಿ ಅಂತ ಪ್ಲಾನ್ ಆಗಿ ಮಾಡ್ಕೊಂಡಿದ್ದಾರೆ. ಅದ್ರ ಪಕ್ಕ ಬಂದ್ರೆ ಆ ಕಡೆಗೆ ಲಿವಿಂಗ್ ರೂಮ್ ಇದೆ. ಓಪನ್ ಏರ್ ಸ್ಪೇಸ್ ಚೆನ್ನಾಗಿದೆ. ವಾಲ್ ಪೇಂಟ್ ಅಂದ್ರೆ ವೈಟ್ ವಾಲ್ ಪೇಂಟ್ ಲೈಟ್ ಆಗಿದೆ. ಅಷ್ಟೇನು ಅನ್ಸಲ್ಲ, ಚೆನ್ನಾಗಿದೆ. ಕಾಲ ಕಳಿಯಕ್ಕೆ ಅಂದ್ರೆ ನಮ್ಮನೆ ಫ್ಯಾಮಿಲಿಗಳ ಜೊತೆ ಕುತ್ಕೊಂಡು ಮಾತಾಡ್ಲಿಕ್ಕೆ. ಇದು ಮೇಲ್ಗಡೆ ಒಂದ್ ಸ್ಟೆಪ್ ಹತ್ಬೇಕು. ಸ್ಟೆಪ್ಸ್ ನ ಹಂಗೆ ಹತ್ಕೊಂಡ್ ಮೇಲ್ ಹೋದ್ರೆ ನಮ್ಮ ಅಕ್ಕ ಒಂದು ಫ್ಲವರ್ ಇಟ್ಕೊಂಡಿದ್ದಾಳೆ, ಯೆಲ್ಲೋ ಕಲರ್ ಫ್ಲವರ್. ಹಂಗೆ ಬಂದ್ರೆ ಇಲ್ಲೊಂದು ಲಿವಿಂಗ್ ರೂಮ್ ಇದೆ. ಈ ಕಡೆ ಹಂಗೆ ಟರ್ನ್ ಆದ್ರೆ ಸ್ವಲ್ಪ ದೇವ್ರ ಮನೆ ಇದೆ. ದೇವ್ರ ಮನೆ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ. ದೇವ್ರ ಮನೆಯಲ್ಲಿ ಗಂಟೆಗಳದ್ದು ಒಂದಾದ್ರೆ ಅದು ಒಂಥರ ದೇವಸ್ಥಾನದ ತರನೇ, ಅದ್ರ ಮೇಲ್ಗಡೆನೂ ಕೂಡ ದೇವಸ್ಥಾನದ ತರನೇ ಮಾಡಿದ್ದಾರೆ. ಅದು ವುಡ್ಡಲ್ಲೇ ಮಾಡಿರೋಂತ ಡಿಸೈನ್ ಅದು. ಹಂಗೆ ಬಂದ್ರೆ ಈ ಕಡೆ ಒಂದು ಲಿವಿಂಗ್ ರೂಮು, ಅಲ್ಲೊಂದು ಫ್ಯಾನು ಎಲ್ಲ ಚೆನ್ನಾಗಿದೆ. ಈ ಕಡೆ ಟರ್ನ್ ಆದ್ರೆ ಬಾಲ್ಕನಿ ಸಿಗುತ್ತೆ. ದೇವ್ರ ಮನೆ ಆಪೋಸಿಟ್ ಬರುತ್ತೆ ಬಾಲ್ಕನಿ. ನನ್ ಮಗ ಕುತ್ಕೊಂಡು ಉಯ್ಯಾಲೆ ಆಡ್ತಿದ್ದಾನೆ, ಹಂಗೇನೆ ವಿಡಿಯೋ ಮಾಡ್ಕೊಂತ ಇದೀನಿ. ಸೊ ಗ್ಲಾಸ್ ರೇಲಿಂಗ್ಸ್ ಇದೆ. ಸೊ ನಮ್ಮ ಅಕ್ಕ ಇಲ್ಲೂ ಒಂದೆರಡು ಪಾಟ್ಗಳು ಡಿಸೈನ್ ಇರ್ಲಿ ಅಂತ ಇಟ್ಟಿದ್ದಾಳೆ. ಸೊ ಇಲ್ಲಿಂದ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಈ ಕಡೆ ಪಕ್ಕದಲ್ಲಿ ಒಂದು ನಮ್ಮ ಅಕ್ಕನ ಮಗಳು ರೂಮ್ ಇದು ಆಕ್ಚುಲಿ. ಮತ್ತೆ ಅವಳಿಗೆ ಸ್ಟಡಿ ಟೇಬಲ್, ಅವಳಿಗೊಂದು ಬೆಡ್ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದಾರೆ. ಸೊ ಅವಳದೇ ಒಂದು ಸಪರೇಟ್ ರೂಮ್ ಅವಳದು. ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಕಲರು ಅಷ್ಟೇ ಲುಕ್ ಅಂಡ್ ಎಲಿಗೆಂಟ್ ಆಗಿದೆ. ಅವಳಿಗೊಂದು ಚೇರು ಕೂಡ ಕೊಡ್ಸಿದ್ದಾರೆ. ಇದು ಬಾತ್ರೂಮು, ಅದಕ್ಕೆ ಮಾಮೂಲಿ ಫಿಟ್ಟಿಂಗ್ಸ್ ಎಲ್ಲ ಮಾಡ್ಸಿದ್ದಾರೆ. ಆ ಕಡೆಯಿಂದ ಪಕ್ಕದಲ್ಲಿ ಬಂದ್ರೆ ಇದೆ ಮಾಸ್ಟರ್ ಬೆಡ್ರೂಮು. ಚೆನ್ನಾಗಿದೆ, ಅಂದ್ರೆ ನೀಟಾಗಿ ಮಲ್ಕೊಂಡು ಸಿಂಪಲ್ ಅಂಡ್ ಕ್ಲೀನ್ ಆಗಿದೆ. ಬಾತ್ರೂಮ್ಗಳು ಅಷ್ಟೇ. ಸ್ಟೋರೇಜ್, ಅದಕ್ಕೂ ಬೆಡ್ರೂಮ್ ಸ್ಟೋರೇಜ್ ಶಾಂತವಾಗಿರುತ್ತೆ. ಯಾವಾಗ್ಲೂ ಕಲರ್ ಡಿಮ್ ಇರೋದ್ರಿಂದ ರಿಲ್ಯಾಕ್ಸ್ ಆಗಿ ನಿದ್ರೆ ಮಾಡೋಕೆ ಪರ್ಫೆಕ್ಟ್ ಸ್ಪೇಸ್ ಇರುತ್ತೆ. ಮತ್ತೆ ನ್ಯಾಚುರಲ್ ಲೈಟ್ ಅಂಡ್ ಏರ್ ತುಂಬಾನೇ ಚೆನ್ನಾಗಿ ಇರುತ್ತೆ. ಕಿಟಕಿ ಓಪನ್ ಮಾಡಿದ್ರೆ ಆಚೆ ಕಡೆಯಿಂದ ಗಾಳಿ ಚೆನ್ನಾಗಿ ಬರುತ್ತೆ. ಸೊ ಇದೊಂದು ಸಪರೇಟ್ ಬಾತ್ರೂಮು, ಅಟ್ಯಾಚ್ ಬಾತ್ರೂಮ್ ಇದು ರೂಮಿಗೆ, ಮಾಸ್ಟರ್ ಬೆಡ್ರೂಮ್ಗೆ. ಹಂಗೆ ಸ್ವಲ್ಪ ಮೇಲೋದ್ರೆ ಸ್ಟೆಪ್ಸ್ ಹತ್ಕೊಂಡು ಇದು ಮೇಲ್ಗಡೆ ಒಂದು ರೂಮು. ಈ ವಾಲ್ ಅಂತೂ ಆಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಕೆಳಗಡೆ ಅದು ಯಾರೇ ಬಂದ್ರು ಹೋದ್ರು ಗೊತ್ತಾಗ್ಲಿ ಅಂತ ಸೆನ್ಸರ್ಸ್ ಇಟ್ಟಿದ್ದಾರೆ. ಅಂದ್ರೆ ನಾವು ಹೋದ್ರೆ ಆನ್ ಆಗುತ್ತೆ, ನಾವು ಬಂದ್ರೆ ಆಫ್ ಆಗುತ್ತೆ, ಆ ತರ ಸೆನ್ಸರ್ಸ್ ಚೆನ್ನಾಗಿದೆ. ನನ್ಗೆ ಎಲಿಗೆಂಟ್ ಲುಕ್ ಕೊಡುತ್ತೆ ಇದು. ಈ ಕಡೆ ಒಂದು ರೂಮ್ ಇದೆ, ಯಾರಾದ್ರೂ ಗೆಸ್ಟ್ ಗಳು ಬಂದ್ರೆ ಉಳ್ಕೊಳ್ಳಿಕ್ಕೆ ಅಂತ. ಈಗ ಅದ್ರಲ್ಲಿ ಏನಿಟ್ಟಿಲ್ಲ, ಸದ್ಯಕ್ಕೆ ವಾಷಿಂಗ್ ಮಿಷಿನ್ ಇಟ್ಕೊಂಡವ್ರ ಅಷ್ಟೇ. ಇಲ್ಲೊಂದು ಲೈಟ್ ಹಾಕ್ಸ್ಬೇಕು, ಇನ್ನೂ ಸ್ವಲ್ಪ ಕೆಲಸ ಇದೆ. ಹಂಗೆ ಈ ಕಡೆ ಬಂದ್ರೆ ರೂಮ್ ಬರುತ್ತೆ. ಸೊ ನಾನು ಉಲ್ಟಂ ಪಲ್ಟಾ ವಿಡಿಯೋ ಮಾಡ್ಬಿಟ್ಟಿದೀನಿ ಅನ್ಸುತ್ತೆ ವಿಡಿಯೋ ಮಾಡೋ ಬರದಲ್ಲಿ.
ನಾನು ಬಿಗ್ ಬಾಸ್ ಅಶ್ವಿನಿ ಗೌಡ ತರ ಹೇಳ್ತಾ ಇದ್ದೀನಿ. ಆಕ್ಚುಲಿ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡವ್ರೆ, ಅಂದ್ರೆ ಸ್ಟೋರೇಜ್ ತರ ಇದನ್ನ ರೂಮ್ ಇದ್ ಮಾಡವ್ರೆ. ಇಲ್ಲಿ ಒಂದು ವಾಶ್ ಮಾಡ್ಕೊಳಕ್ ಹ್ಯಾಂಡ್ ವಾಶ್ ಕೂಡ ಇಟ್ಟಿದ್ದಾರೆ, ಚೆನ್ನಾಗಿದೆ. ಸೊ ಬ್ರಷ್ ಮನೆ ಲುಕ್ ಅಂತೂ ನನಗೆ ತುಂಬಾ ಶವರ್ ಕೂಡ ಇಟ್ಟಿದ್ದಾರೆ. ಈ ಕಡೆ ಹಂಗೆ ಡೈರೆಕ್ಟ್ ಆಗಿ ಬಂದ್ರೆ ಟೆರೆಸ್ ಅಲ್ಲೂ ಅಷ್ಟೇ ತುಂಬಾ ಎಲಿಗೆಂಟ್ ಲುಕ್ ಕೊಡುತ್ತೆ ಟೆರೆಸ್. ಅದ್ರಲ್ಲೂ ಆಕ್ಚುಲಿ ನೈಟ್ ಟೈಮ್ ಅಂತೂ ಚಾಮುಂಡಿ ಬೆಟ್ಟ ಕೂಡ ಕಾಣಿಸುತ್ತೆ ಆ ಕಡೆಯಿಂದ ನೋಡಿದ್ರೆ. ನನಗೆ ತುಂಬಾ ಇಷ್ಟ. ಇಲ್ಲಿ ನೀಟಾಗಿ ಗಾಳಿ ಬರುತ್ತೆ, ಸಿಕ್ಕಾಪಟ್ಟೆ ಗಾಳಿ ಇರುತ್ತೆ. ಸೊ ಹಾಗಾಗಿ ಗಾಳಿ ಜಾಸ್ತಿ ಮತ್ತೆ ವಾಷಿಂಗ್ ಮಿಷಿನ್ಗೆ ಏನಾರ ತೊಂದರೆ ಆಗುತ್ತೆ ಅಂತ ಅವರು ರೂಮಲ್ಲಿ ಇಟ್ಕೊಂಡಿದ್ದಾರೆ ಅಷ್ಟೇ. ಇಲ್ಲೂ ಒಂದು ಚೆನ್ನಾಗಿರುವಂತ ಗಾಳಿ ಬರುತ್ತೆ. ಪಕ್ಕದಲ್ಲಿ ಹಂಗೆ ಚೆನ್ನಾಗಿರುವಂತ ಬಿಲ್ಡಿಂಗು ಕೂಡ ಕಟ್ತಾ ಇದ್ದಾರೆ ಇವಾಗ. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅನ್ಸುತ್ತೆ, ಅದನ್ನು ತೋರಿಸ್ತಾ ಇದೀನಿ. ಅದೇ ಬಟ್ಟೆ ಒಣಗಾಕ್ಲಿಕ್ಕೆ ಇಲ್ಲಿ ಗಿಡಗಳನ್ನ ಇಟ್ಕೊಳ್ಳಿಕ್ಕೆ ಅಂತ ಹೇಳಿ ಇಲ್ಲೊಂದ್ ಬಾಲ್ಕನಿ ಬಂದಿದೆ ಕೆಳಗಡೆ. ಬಟ್ ಏನು ಇಟ್ಟಿಲ್ಲ. ಮೇಲ್ಗಡೆ ಹೋದ್ರೆ ಸಿಂಟೆಕ್ಸ್ ಮತ್ತೆ ಸೋಲಾರ್ ಇದೆ. ಸೊ ಇದಾಗಿತ್ತು ನಮ್ಮ ಮನೆಯ ಸಣ್ಣ ಹೋಮ್ ಟೂರ್. ಕಮೆಂಟ್ ನಲ್ಲಿ ತಿಳಿಸಿ. ಇನ್ನೂ ಡೀಟೇಲ್ ಆಗಿ ಬೇಕಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.